Wow, I'm speechless. ನಮಸ್ತೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ಇದು ನಮ್ಮ ಇವತ್ತಿನ ಐಟಿನರಿ. ಪಾಸ್ ಮಾಡಿಬಿಟ್ಟು ನೋಡಿ. ಇವತ್ತು ಕೂಡ ಇಲ್ಲಿ ಮಳೆ ಬರ್ತಾ ಇದೆ, ಬಟ್ ನಮಗೆ ಕೆಲವೊಂದು ಜಾಗಕ್ಕೆ ಹೋಗ್ಲಿಕ್ಕಿದೆ. ಸೊ ಹಾಗಾಗಿ ಈಗ ಹೊರಟಿದ್ದೇವೆ ನಾವು. ಐ ಹೋಪ್ ಮಳೆ ಜಾಸ್ತಿ ಬರೋದಿಲ್ಲ. ಇವಾಗ ನಾವು ನೋಡ್ಲಿಕ್ಕೆ ಹೋಗ್ತಿರೋದು ಲೆನಿನ್ ಐಸ್ ಬ್ರೇಕರ್ ಶಿಪ್. ಇದು ಫಸ್ಟ್ ನ್ಯೂಕ್ಲಿಯರ್ ಪವರ್ಡ್ ಐಸ್ ಬ್ರೇಕರ್ ಶಿಪ್. ಇವಾಗ ಕೆಲಸ ಮಾಡ್ತಾ ಇಲ್ಲ, ಒಂದು ಮ್ಯೂಸಿಯಂ ತರ ಇಟ್ಟಿದ್ದಾರೆ. ಇದನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದಾವೆ ಇವಾಗ. ಲೆನಿನ್ ಐಸ್ ಬ್ರೇಕರ್ ಶಿಪ್ ಇರೋ ಜಾಗ ನಾವು ಉಳ್ಕೊಂಡಿರೋ ಮನೆ ಇದೆ ಅಲ್ಲ, ಅಲ್ಲಿಂದ ತುಂಬ ಹತ್ರನೇ ಇದೆ. ಒಂದು ಶಾರ್ಟ್ ಕಟ್ ಕೂಡ ಇದೆ, ಹಾಗಾಗಿ ನಡ್ಕೊಂಡು ಹೋದರೆ ನಾವು ಬೇಗನೆ ತಲುಪ್ತೀವಿ. ಸೊ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. ಹೋಗ್ತಿರ್ಬೇಕಾದ್ರೆ ಆನ್ ದ ವೇ ನಾನು ಈ ರಷ್ಯನ್ ಟ್ರೈನ್ಸ್ ನೋಡಿದೆ. ಇದು ಕ್ಲಾಸಿಕ್ ರಷ್ಯನ್ ಟ್ರೈನ್ಸ್, ತುಂಬ ಕಾಮನ್. ಬಟ್ ನಾವು ಈ ಜಾಗದಿಂದ ಹೋದರೆ ಮಾತ್ರ ರಷ್ಯನ್ ಟ್ರೈನ್ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲಾಂತಂದರೆ ನಾರ್ಮಲ್ ನಾವು ಹೋಗಿ ಬರೋ ದಾರಿಯಲ್ಲಿ ನಮಗೆ ರಷ್ಯನ್ ಟ್ರೈನ್ಸ್ ನೋಡ್ಲಿಕ್ಕೆ ಸಿಕ್ಕೋದಿಲ್ಲ. ಸೊ ಅದಕ್ಕೆ ನಾನು ವಿಡಿಯೋ ಮಾಡೋಣ ಅಂಥೇಳಿ ನಿಮ್ಗೆ ತೋರಿಸ್ಲಿಕ್ಕೆ ಈಗ ಈ ವಿಡಿಯೋ ತಗೊಂಡಿದ್ದೇನೆ. ಚೆನ್ನಾಗಿದೆ ಅಲ್ಲ ಈ ಏರಿಯಾ. ಇಲ್ಲೇ ಮುರ್ಮಾನ್ಸ್ ಪೋರ್ಟ್ ಕೂಡ ಇದೆ. ಕಾರ್ಗೋ ಕಂಟೈನರ್ ಶಿಪ್ಸ್ ಮತ್ತು ಪೂರ್ತಿ ಕೋಸ್ಟಲ್ ಏರಿಯಾ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಡೇ ಲೈಟ್ ಒಂಥರ ಗ್ಲೂಮಿ ಡೇ ಥರ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಂಟೈನರ್ಸಲ್ಲಿ ಕಲ್ಲಿದ್ದು ತಗೊಂಡು ಹೋಗ್ತಾ ಇದ್ದಾರೆ. ವಾಪಸ್ ಬರ್ತಾ ನೋಡೋಣ, ಬೆಟರ್ ಲೈಟಿಂಗ್ ಇದ್ದರೆ ಬೆಟರ್ ವಿಡಿಯೋ ತಗೊಳ್ಳೋಣ. ಇಲ್ಲಿ ನೋಡಿ, ರಷ್ಯನ್ ಕಾಗೆ. ಈ ಕಾಗೆದ ಬಾಡಿ ಫುಲ್ ಆಶ್ ಗ್ರೇ ಕಲರ್ ಇರ್ತದೆ, ಮತ್ತು ತಲೆ, ವಿಂಗ್ಸ್, ಥ್ರೋಟ್, ಟೇಲ್ ಇದೆಲ್ಲ ಬ್ಲ್ಯಾಕ್ ಕಲರ್ ಆಗಿರ್ತದೆ. ಇದನ್ನು ಐ ಥಿಂಕ್ ಹೂಡೆಡ್ ಕ್ರೋ ಅಂತ ಕರೀತಾರೆ. ಇಲ್ಲಿ ನೋಡಿ, ಹಳೆ ಬಸ್. ಇದನ್ನ ಟ್ರಾಲಿ ಬಸ್ ಅಂತ ಕರೀತಾರೆ. ಇಲ್ಲಿ ಓವರ್ ಹೆಡ್ ಪವರ್ ಲೈನ್ಸ್ ಇದೆ ಅಲ್ಲ, ಅದರಿಂದ ಏನು ಎಲೆಕ್ಟ್ರಿಸಿಟಿ ಸಿಗ್ತದೆ ನೋಡಿ, ಅದರಿಂದ ಈ ಬಸ್ ನಡೀತದೆ. ತಲುಪಿಬಿಟ್ವಿ ಲೆನಿನ್ ಐಸ್ ಬ್ರೇಕರ್ ಶಿಪ್ ನೋಡಲಿಕ್ಕೆ. ಇಲ್ಲಿ ನಾವು ಒಳಗೆ ಹೋಗ್ಲಿಕ್ಕೆ ಲೈನಲ್ಲಿ ನಿಂತಿದ್ವಿ. ಪ್ರತಿ ಸ್ಲಾಟಲ್ಲಿ 1.5 ಗಂಟೆಯ ಡಿಫ್ರೆನ್ಸಲ್ಲಿ ಸ್ಲಾಟ್ಸ್ ಇಲ್ಲಿ ಓಪನ್ ಆಗ್ತದೆ. ಈ ಸ್ಲಾಟಲ್ಲಿ ಐ ಥಿಂಕ್ ಅಪ್ರಾಕ್ಸಿಮೇಟ್ಲಿ 40 ಜನಕ್ಕೆ ಒಳಗೆ ಬಿಡ್ತಾರೆ. ಆನ್ಲೈನ್ ಟಿಕೆಟ್ಸ್ ಅವೈಲೇಬಲ್ ಇದೆ ಇಲ್ಲ ಸರಿಯಾಗಿ ಗೊತ್ತಾಗ್ತಿಲ್ಲ, ಬಿಕಾಸ್ ಆನ್ಲೈನ್ ಸೇಮ್ ಡೇ ಬುಕ್ಕಿಂಗ್ ಅವೈಲೇಬಲ್ ಇಲ್ಲ, ಪ್ರೀವಿಯಸ್ ಡೇ ಬುಕ್ ಮಾಡಬೇಕು. ಬಟ್ ಇಲ್ಲಿ ಯಾರು ಟಿಕೆಟ್ ಆ ಥರ ತೋರಿಸಿ ಎಲ್ಲ ಏನೋ ಒಳಗಡೆ ಹೋಗಿಲ್ಲ. ನಾವು ಡೈರೆಕ್ಟ್ ಲೈನಲ್ಲಿ ಬಂದು ನಿಂತಿದ್ವಿ. ಒಂದು 10 ಜನ ಏನೋ ಇದ್ರು ನಮ್ಮ ಮುಂದೆ, 10-12 ಜನ. ಬಟ್ ಆಮೇಲೆಲ್ಲ ಸೈಡಿಂದ ಎಲ್ಲ ಬಂದು ಜಾಯಿನ್ ಆಗಿ ಅವ್ರು ಒಳಗೆ ಹೋದ್ರು, ನಾವು ಹೊರಗಡೆ ಉಳ್ಕೊಂಡ್ವಿ. ಆ ಥರ ಆಗೋಯ್ತು. ಲೈನ್ ಬ್ರೇಕ್ ಮಾಡಿ ಹೋಗ್ಬಿಟ್ರು. ಸೊ ಇವಾಗ ನಮ್ಮ ಚಾನ್ಸ್ ಹೋಯ್ತು. ಇನ್ನು 1.5 ಗಂಟೆ ನಾವಿಲ್ಲಿ ಹೀಗೆ ಲೈನಲ್ಲಿ ಕಾಯಬೇಕು. ಇಲ್ಲಿಂದ ಹೋಗೋ ಹಾಗೂ ಇಲ್ಲ, ನಾವೇನಾದ್ರು ಆಚೆ ಹೋದರೆ ಮತ್ತೆ ಲೈನ್ ಮಿಸ್ ಆಗೋಗುತ್ತೆ. ಸೊ ನಮ್ಮ ಟೈಮ್ ಕೂಡ ವೇಸ್ಟ್ ಆಗ್ತಿದೆ, ಮಳೆ ಕೂಡ ಬರ್ತಾ ಇದೆ. ಬ್ಯಾಡ್ ಲಕ್. ಫೈನಲಿ ನಮ್ಗೆ ಒಳಗೆ ಹೋಗೋ ಚಾನ್ಸ್ ಬಂದಿದೆ.
ಟಿಕೆಟ್ಸ್ ಇಲ್ಲಿ ಒಳಗೆ ಬಂದ ನಂತರನೇ ಸಿಗ್ತದೆ. ಟಿಕೆಟ್ ಕಾಸ್ಟ್ 600 ರೂಬಲ್ಸ್ ಪರ್ ಪರ್ಸನ್. ವಿಶ್ವದ ಪ್ರಥಮ ಐಸ್ ಬ್ರೇಕರ್ ಶಿಪ್ ಒಳಗಡೆಯಿಂದ ನೋಡ್ಲಿಕ್ಕೆ ಹೀಗಿದೆ ನೋಡಿ. ಈ ಶಿಪ್ 1959ನಿಂದ 1989 ತನಕ ಆರ್ಕ್ಟಿಕ್ ರೂಟಲ್ಲಿ ಕೆಲಸ ಮಾಡ್ತಿತ್ತು. ಒಂದು ಹಿಸ್ಟೋರಿಕಲ್ ಇಂಜಿನಿಯರಿಂಗ್ ಮಾರ್ವೆಲ್ ಇದು. ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದಾರಲ್ವಾ. ಅದು ಆ ಕಾಲದಲ್ಲಿ ಈ ಥರ ಶಿಪ್ಪನ್ನು ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದು ಕೂಡ ಸ್ಟಾರ್ಟ್ ಟು ಇನಿಷಿಯಲ್ ಆಪರೇಷನ್ ತನಕ 3 ವರ್ಷದೊಳಗಡೆ ಈ ಕಂಪ್ಲೀಟ್ ಶಿಪ್ ತಯಾರು ಮಾಡಿದ್ದಾರೆ ಇವರು. ಹ್ಯಾಟ್ಸ್ ಆಫ್. ಈ ಹಡಗಿನ ಒಳಗಡೆ ನಿಮಗೆ ಸಾಕಷ್ಟು ಅದ್ಭುತವಾದ ವಿಷಯಗಳು ನೋಡ್ಲಿಕ್ಕೆ ಸಿಗ್ತವೆ. ಫಾರ್ ಎಕ್ಸಾಂಪಲ್ ಕಂಟ್ರೋಲ್ ರೂಮ್ ಮತ್ತು ನ್ಯಾವಿಗೇಷನ್ ರೂಮ್, ನ್ಯೂಕ್ಲಿಯರ್ ರಿಯಾಕ್ಟರ್ ಸೆಕ್ಷನ್, ಎಂಜಿನ್ ರೂಮ್ಸ್, ಕ್ಯಾಪ್ಟನ್ ಬ್ರಿಡ್ಜ್, ಕ್ರ್ಯೂ ಕ್ಯಾಬಿನ್ಸ್ ಮತ್ತು ಲಿವಿಂಗ್ ಕ್ವಾರ್ಟರ್ಸ್, ಮ್ಯೂಸಿಯಮ್ಸ್ ಮತ್ತು ಎಕ್ಸಿಬಿಷನ್ಸ್ ಎಕ್ಸೆಟ್ರಾ. ಬನ್ನಿ 1959ನ ಈ ಅದ್ಭುತವಾದ ಶಿಪ್ನಲ್ಲಿ ಆ ಕಾಲದಲ್ಲಿ ಏನೇನು ಫೆಸಿಲಿಟಿ ಇತ್ತು, ಇದು ಹೇಗೆ ಕೆಲಸ ಮಾಡ್ತಿತ್ತು ಅಂತ ನೋಡೋಣ. ಇಲ್ಲಿ ಪ್ರತಿಯೊಂದು ಗ್ರೂಪ್ ಜೊತೆಗೆ ಒಂದು ಗೈಡನ್ನು ಅಸೈನ್ ಮಾಡ್ತಾ ಇದ್ದಾರೆ. ಆ ಗೈಡು ಪ್ರತಿಯೊಂದು ಏರಿಯಾಸ್ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಎಲ್ಲನೂ ರಷ್ಯನಲ್ಲೇ ಹೇಳ್ತಾ ಇದ್ದಾರೆ. ಸೊ ನಮಗೆ ಏನೂ ಅರ್ಥ ಆಗ್ತಾ ಇಲ್ಲ. ನಾವು ಗೂಗಲ್ ಟ್ರಾನ್ಸ್ಲೇಟರ್ ಎಲ್ಲ ಯೂಸ್ ಮಾಡಿ ಅರ್ಥ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೇವೆ. ಬಟ್ ಅವ್ರು ಕಂಟಿನ್ಯೂಸ್ ಮಾತನಾಡ್ತಿರೋದ್ರಿಂದ ಎಲ್ಲ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಒಂದೇ ಸಲ ಟ್ರಾನ್ಸ್ಲೇಟ್ ಆಗೋದಿಲ್ಲ ಅಲ್ಲ. ಸೊ ಹಾಗಾಗಿ ನಾವು ಮಿಡ್ಲಲ್ಲಿ ಕನ್ವರ್ಷನ್ ಮಾಡಬೇಕಾದ್ರೆ ನಮ್ಮ ಎಕ್ಸ್ಪ್ಲನೇಷನ್ ಮಿಸ್ ಆಗ್ತಾ ಇದೆ. ಐ ವಿಶ್ ಇಲ್ಲಿ ಇವರು ಇಂಗ್ಲೀಷಲ್ಲಿ ಕೂಡ ಎಕ್ಸ್ಪ್ಲನೇಷನ್ ಇಟ್ಟಿದ್ದಿದ್ರೆ ಒಳ್ಳೆ ಇರ್ತಿತ್ತು. ಎಷ್ಟೊಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಇದು. ಎಷ್ಟೆಲ್ಲ ವೈರ್ಸ್, ಪೈಪ್ಸ್ ಏನೇನೆಲ್ಲ ಇದೆಪ್ಪ. ಮತ್ತು ಇದು ಇವಾಗಲೂ ವರ್ಕಿಂಗ್ ಕಂಡೀಷನಲ್ಲಿದೆ. ಅಮೇಝಿಂಗ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.
ಇದಂತೂ ಮಿನಿ ಹಾಸ್ಪಿಟಲ್ ಥರನೇ ತೋರ್ತಾ ಇದೆ. ಇಲ್ಲಿ ಆಪರೇಷನ್ ಇಕ್ವಿಪ್ಮೆಂಟ್ಸ್, ಎಕ್ಸ್ರೇ ಮಷಿನ್ಸ್, ಡೆಂಟಿಸ್ಟ್ರಿ ಎಲ್ಲನೂ ಅವೈಲೇಬಲ್ ಇದೆ. ಜನರು ತಿಂಗ್ಳುಗಟ್ಟಲೆ ಕೆಲಸ ಮಾಡ್ತಾ ಈ ಶಿಪ್ಪಲ್ಲೇ ಇರ್ತಾರೆ. ಸೊ ಹಾಗಾಗಿ ಈ ಥರ ಫೆಸಿಲಿಟಿ ಎಲ್ಲ ಇರಲೇಬೇಕು. ಬಟ್ ಆ ಕಾಲದಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಮಾಡಿ ರೆಡಿ ಮಾಡಿದ್ರಲ್ಲ ಶಿಪ್, ರಿಯಲಿ ಸರ್ಪ್ರೈಸಿಂಗ್. ಮತ್ತು ಅವಾಗದ್ದು ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ನೋಡಿ ಹೇಗಿತ್ತು ಅಂಥೇಳಿ. ಇವೆಲ್ಲ ಕಂಟೈನರ್ ಟ್ರೈನ್ಸ್. ಆವಾಗಲೇ ತೋರಿಸಿದ್ದಲ್ಲ ಕಲ್ಲಿದ್ದಲು ತಗೊಂಡೋಗ್ತಿತ್ತು ಅಂತೇಳಿ, ಸೇಮ್ ಪ್ಲೇಸಲ್ಲಿ ಇದ್ದೇವೆ ನಾವಿವಾಗ. ಈ ಕಂಟೈನರ್ ಟ್ರೈನ್ ಅಂತೂ ಸುಮಾರು ಉದ್ದ ಇದೆ, ಎಲ್ಲಿವರೆಗಿದೆ ನೋಡಿ, ತುಂಬ ದೂರದವರೆಗೆ ತೋರ್ತಾ ಇದೆ. ಎಂಡಿಂಗೇ ಗೊತ್ತಾಗ್ತಿಲ್ಲ ಎಲ್ಲಿದೆ ಅಂಥೇಳಿ, ಅಷ್ಟು ದೊಡ್ಡ ಲೈನ್ ಇದೆ ಇದು. ಇದು ನಾವು ಆವಾಗ ಬಂದಿದ್ವಲ್ಲ ಅದೇ ಜಾಗ. ಬೆಳಗ್ಗೆ ನಾನು ಹೇಳಿದೆ ಅಲ್ಲ ಗ್ಲೂಮಿ ಡೇ ಅಂಥೇಳಿ, ಅಷ್ಟು ಚೆನ್ನಾಗಿ ತೋರ್ತಿರ್ಲಿಲ್ಲ. ಇವಾಗ ಸನ್ಲೈಟ್ ಚೆನ್ನಾಗಿದೆ, ಹಾಗಾಗಿ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ತೋರ್ತಿದೆ ಅಲ್ಲ. ಇದು ಇಲ್ಲಿನ ಫೇಮಸ್ ಅಜಿಮತ್ ಹೋಟೆಲ್. ನಾನಿವಾಗ ನಿಮ್ಮನ್ನು ಒಂದು ವಿಶೇಷವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅದರ ಹೆಸರು ಸ್ಟೋಲೋವಾಯ ಅಂತೇಳಿ. ಇದೇನಪ್ಪ ವಿಚಿತ್ರವಾಗಿದೆ ಅಂತ ಅಂದ್ಕೋಬೇಡಿ. ಲೋಕಲ್ ಕ್ಯಾಂಟೀನ್ಸ್ ಇದೆ ಅಲ್ಲ, ಅದನ್ನು ರಷ್ಯನ್ನಲ್ಲಿ ಸ್ಟೋಲೋವಾಯ ಅಂತ ಕರೀತಾರೆ. ರಷ್ಯಾದಲ್ಲಿ ನಿಮಗೆ ಹೊಟ್ಟೆ ತುಂಬ ತಿನ್ಬೇಕಂತ ಹೇಳಿದ್ರೆ ಅದು ಅಫೋರ್ಡೆಬಲ್ ಪ್ರೈಸಲ್ಲಿ ಸ್ಟೋಲೋವಾಯ ಬೆಸ್ಟ್ ಪ್ಲೇಸ್. ಇಲ್ಲಿ ಸೆಲ್ಫ್ ಸರ್ವಿಸ್, ಮೆನು ಸ್ಟಾರ್ಟ್ ಆಗ್ತದೆ ಸಲಾಡ್ಸಿಂದ, ಮತ್ತು ಸೂಪ್ಸ್ ಇದೆ. ಇಲ್ಲಿನ ಸ್ಪೆಷಲ್ ಸೂಪು ಬೀಟ್ರೂಟ್ ಸೂಪ್, ಇದನ್ನು ಬಾಸ್ಟ್ ಅಂತ ಕರೀತಾರೆ. ಮೇನ್ ಕೋರ್ಸಲ್ಲಿ ಕೊಟ್ಲೆಟಿ ಅಂದರೆ ಮೀಟ್ ಪ್ಯಾಟೀಸ್. ಮೀಟಲ್ಲಿ ನಿಮಗೆ ಚಿಕನ್, ಫಿಶ್ ಇಲ್ಲ ಬೀಫ್, ಪೋರ್ಕ್ ಎಲ್ಲ ಸಿಗ್ತದೆ. ಮತ್ತು ಪ್ಲಾವ್, ಇದು ರೈಸ್ ಮತ್ತು ಮೀಟ್ ಮಿಕ್ಸ್ ಮಾಡಿ ಮಾಡಿರ್ತಾರೆ. ಸೈಡ್ ಡಿಶಲ್ಲಿ ಬಾಯ್ಲ್ಡ್ ವೆಜೀಸ್, ಮ್ಯಾಶ್ಡ್ ಪೊಟ್ಯಾಟೋಸ್, ಬಕ್ವೀಟ್ ಇಂಥದ್ದೆಲ್ಲ ಐಟಮ್ ಇರ್ತದೆ. ಮತ್ತು ಜ್ಯೂಸಲ್ಲಿ ಕಂಪೋಟ್ ಇದೆ. ಇದು ಒಂದು ಫ್ರೂಟ್ ಜ್ಯೂಸು. ನೀವು ಇಲ್ಲಿ ಬಂದರೆ ಕಂಪೋಟ್ ಟ್ರೈ ಮಾಡಲೇಬೇಕು. ಡೆಸರ್ಟಲ್ಲಿ ಪೇಸ್ಟ್ರೀಸ್ ಇದೆ. ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಈ ಬುಫೆ ಥರ ಸೆಟಪ್ಪಲ್ಲಿ ನೀವು ಸೆಲೆಕ್ಟ್ ಮಾಡಿ ತಗೊಂಡು ಬನ್ನಿ ಟ್ರೇಯಲ್ಲಿ. ಮತ್ತು ಕೌಂಟ್ರಲ್ಲಿ ನೀವು ಏನೇನು ತಗೊಂಡಿದ್ದೀರೋ ಅದಕ್ಕೆ ಮಾತ್ರ ಪೇ ಮಾಡಿ. ಮೋಸ್ಟ್ ಸ್ಟೋಲೋವಾಯಸಲ್ಲಿ ಇದೇ ಥರದ ಸಿಂಪಲ್ ಫುಡ್ ಸಿಗ್ತದೆ ಅಫೋರ್ಡೆಬಲ್ ಪ್ರೈಸ್ ರೇಂಜಲ್ಲಿ. ನಾವು ಊಟ ಎಲ್ಲ ಮುಗಿಸಿ ಇವಾಗ ನಾರ್ದರ್ನ್ ಲೈಟ್ಸ್ ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಬಟ್ ಇವತ್ತು ಡಿನ್ನರಲ್ಲಿ ಏನೇನು ತಿಂದೆ ಅಂತೇಳಿ ನಿಮಗೆ ತೋರಿಸ್ಲಿಕ್ಕಾಗಲಿಲ್ಲ. ಯಾಕಂತ ಹೇಳಿದರೆ ತುಂಬ ಅರ್ಜೆಂಟಲ್ಲಿ ಊಟ ಎಲ್ಲ ಮುಗಿಸಿದ್ವಿ, ಟೈಮ್ ಇರಲಿಲ್ಲ. ಯಾಕಂದರೆ ಈಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಮತ್ತು ಕ್ಲೌಡ್ ಕವರ್ ಎಲ್ಲ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಅರೋರಾ ಫಾರ್ಮ್ ಆದರೆ ನಮಗೆ ನೋಡ್ಲಿಕ್ಕೆ ಸಿಕ್ಕೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಈಗ ಬೇಗ ಬೇಗ ಹೊರಡಬೇಕು. ನೀವು ನೋಡ್ಬೋದು ನಾನು ಫುಲ್ ವಾರ್ಮ್ ಕ್ಲೋತ್ಸ್ ಎಲ್ಲ ಹಾಕೊಂಡಿದ್ದೇನೆ. ಮಲ್ಟಿಪಲ್ ಲೇಯರ್ಸ್ ಆಫ್ ಕ್ಲೋತ್ಸ್ ಹಾಕೊಂಡಿದ್ದೇನೆ. ಇನ್ಫ್ಯಾಕ್ಟ್ ವಾರ್ಮರ್ಸ್ ಜೊತೆಗೆ ಮಲ್ಟಿಪಲ್ ಲೇಯರ್ಸ್ ಆಫ್ ಕ್ಲೋತ್ಸ್ ಹಾಕಿದ್ದಾನೆ. ಅಷ್ಟು ಥಂಡಿ ಇದೆ. ರಾತ್ರಿ ಕಾರಿಂದ ಹೊರಗೆ ಇಳಿಬೇಕಂತ ಹೇಳಿದ್ರೆ ತುಂಬ ಕಷ್ಟ. ಫೋಟೋಸ್ ಎಲ್ಲ ತಗೊಳ್ಬೇಕಲ್ಲ, ಸೊ ಹಾಗಾಗಿ ಹೊರಗೆ ಇಳಿಲೇಬೇಕು. ಥಂಡಿ ಜಾಸ್ತಿ ಇದೆ. ಸೊ ವಾರ್ಮ್ ಕ್ಲೋತ್ಸ್ ಮಸ್ಟ್ ಆ್ಯಂಡ್ ಶುಡ್. ಸೊ ಬನ್ನಿ, ಇವಾಗ ನಾನು ಅರೋರಾ ನೋಡ್ಲಿಕ್ಕೆ ಹೊರಡ್ತಿದ್ದೇನೆ. ಐ ಹೋಪ್ ನನಗೆ ಅರೋರಾ ನೋಡ್ಲಿಕ್ಕೆ ಸಿಕ್ಕಿದ್ರೆ ನಿಮಗೂ ತೋರಿಸ್ತೀನಿ.
ವಾವ್, ಐ ಆಮ್ ಸ್ಪೀಚ್ಲೆಸ್. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ನಾರ್ದರ್ನ್ ಲೈಟ್ಸ್ ನೋಡ್ತಿದ್ದೇನೆ. ಇದನ್ನು ನೋಡಿ ನನಗೆ ವಾವ್ ಬಿಟ್ಟು ಬೇರೆ ಏನೂ ಹೇಳಲಿಕ್ಕೆ ತೋಚ್ತಾ ಇಲ್ಲ. ರಿಯಲಿ ಬ್ಯೂಟಿಫುಲ್. ತಲುಪಿದ್ವಿ ನಾವು ಮನೆಗೆ. ಇವಾಗ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಲೇಟ್ ಆಗಿದೆ, ಮಲಗ್ಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಇವತ್ತಿನ ವಿಡಿಯೋ ಸ್ಟಾಪ್ ಮಾಡೋಣ. ಸಿಗ್ತೇನೆ ನಾಳೆ ಮತ್ತೆ ಹೊಸ ಪ್ಲಾನ್ಸ್ನೊಂದಿಗೆ. ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್.